ಜಾತಿಗಣತಿ ಒಂದು ಸೂಕ್ಷ್ಮವಾದ ವಿಚಾರ. ಈ ವಿಚಾರದಲ್ಲಿ ಸರ್ಕಾರ ಇನ್ನೂ ಸರಿಯಾದ ನಿರ್ಧಾರಕ್ಕೆ ಬಂದಿಲ್ಲ. ತಕ್ಷಣವೇ ಮಾಡುವ ಕೆಲಸವು ಅಲ್ಪ ಸ್ವಲ್ಪ ಸಮಯ ತೆಗೆದುಕೊಳ್ಳಲಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಾತಿಗಣತಿ ವಿಚಾರವಾಗಿ ಬಹಳಷ್ಟು ಸಭೆಗಳು ಆಗಬೇಕಿದೆ. ಈಗಲೇ ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದರು. ಜಾತಿಗಣತಿ ವಿಚಾರದಲ್ಲಿ ರಾಜಕೀಯ ಲಾಭ ನಷ್ಟ ಇಲ್ಲ. ಇದರಿಂದ ಪಕ್ಷಕ್ಕೆ ಲಾಭ ಆಗುವುದಿಲ್ಲ. ಜಾತಿಗಣತಿ ನಿರ್ಧರಿಸಲು ಸರ್ಕಾರಕ್ಕೆ ಇನ್ನೂ ಕನಿಷ್ಠ 6 ತಿಂಗಳು ಸಮಯ ಬೇಕಾಗಬಹುದು ಎಂದರು. ರಾಜ್ಯದಲ್ಲಿ ಬಹಳ ಚರ್ಚೆ ಇರತಕ್ಕಂಥದ್ದು ಜಾತಿಗಣತಿ ವಿಚಾರ. ನಿನ್ನೆ ಸಚಿವ ಸಂಪುಟ ಸಭೆ ಆದ ಬಳಿಕ ಅಂತೂ ಯಾವುದೇ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗಿಲ್ಲ. ಇನ್ನು ಭಾಳ ಟೈಮ್ ತೊಳೆದು ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಅಲ್ಲ, ಭಾಳ ಸೂಕ್ಷ್ಮ ಆಗಿದೆ. ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ, ಚರ್ಚೆಗಳಾಗಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಅಧ್ಯಯನ ಆಗಬೇಕು, ಸ್ಟಡಿ ಆಗಬೇಕು. ಯಾಕೆ ನಿನ್ನೆನೇ ಅದು ಓಪನ್ ಆಗಿದೆ, ಟೈಮ್ ತೊಳೆದು ತಕ್ಷಣ ಮಾಡೋಲ್ಲ ನಾವು. ಸಚಿವರು ಮಾತಾಡಿದ್ರು, ಅದೆಲ್ಲ ಇಲ್ಲ, ಮತ್ತೆ ಹಂಗೆ ಮಾಡಲ್ಲ. ಮತ್ತೆ ಈಗೇನು ತಮ್ಮ ಸಮಸ್ಯೆ ಬಂದಾಕೆ ಜೋರ್ಲೇನೇ ಮಾತಾಡ್ಬೇಕಾಗಿ, ಸಣ್ಣಗೆ ಮಾಡಿದ್ರೆ ಯಾರು ಕೇಳೋಲ್ಲ, ಜೋರ್ಲೇ ಮಾತಾಡ್ತಾರೆ. ಜೋರು ಅಂದರೆ ಅದೇನು ವಿರೋಧ ಅಲ್ಲ, ತಮ್ಮ ಸಮಸ್ಯೆಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಡಿಕ್ಟೇಟ್ ಮಾಡಿ ಬರ್ಸಿರೋದು ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಇಬ್ರು ಆರೋಪ ಮಾಡ್ತಾರೆ. ಅದಂಗೆ ಹೇಳ್ತಾರೆ. ಈಗ ನೀವು ಸಹಿ ಮಾಡಿದ್ರೆ ಯಾರು? ನೀವು ಮಾಡಿದ್ರಿ, ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಿ ಮಾಡಿದ ದಾಖಲೆ ತಹಶೀಲ್ದಾರ್ ಆಫೀಸಲ್ಲಿ ಇದೆ. ಸೊ ಹೀಗಾಗಿ ಯಾರು ಅಲ್ಲಿಗೆ ಆಗೋಲ್ಲ. ಆದರೆ ಅವ್ರು ಬರ್ಸೋರ ಕನ್ಫ್ಯೂಸ್ ಮಾಡಿದ್ದಾರೆ. ತಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಮುದಾಯದ ಸಂಖ್ಯೆ ಆ ಮಟ್ಟಕ್ಕೆ ಬರ್ಲಿಕ್ಕೆ ಆಗಿಲ್ಲ. ನೋಡೋಣ, ಮತ್ತೆ ಅದ್ರ ಬಗ್ಗೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೂಡ ವೀರಶೈವ ಲಿಂಗಾಯತ ಅಂತೇಳಿ ಸಮಾಜವನ್ನ ಹೊಡೆದ್ರು, ಈಗ ಜಾತಿ ಹೆಸರಲ್ಲಿ ಸಮಾಜ ಹೊಡಿತೀರಿ ಅಂತಕ್ಕಂಥ ಆರೋಪನ ಬಿಜೆಪಿ ನಾಯಕರು ಮಾಡಿದ್ರು. ಅವ್ರೇನ ಬಿಜೆಪಿ ಅವ್ರು ಮಾಡಲಿ, ನಾವು ಜನಕ್ಕೆ ಒಳ್ಳೇದಾಗೋದ್ರೆ ಮಾಡ್ತೀವಿ ಅಷ್ಟೇ. ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ, ಒಳ್ಳೇದಾಗ್ಲಿಕ್ಕೆ ಮಾಡಿದೀವಿ. ಇನ್ನು ಚರ್ಚೆ ಅಂತಲ್ಲಿದೆ, ನೋಡೋದು, ಇನ್ನು ವೇಟ್ ಮಾಡೋಣ, ಇನ್ನು ಭಾಳ ದಿವಸ ಇದೆ. ರಾಜಕೀಯ ಲಾಭಕ್ಕಾಗಿ ಈ ತರದೊಂದು ಜಾತಿಗಣತಿ ಮಾಡಿರ್ತಕ್ಕಂಥದ್ದು ಬಹಳ ಲಾಭ ನಷ್ಟ ಇಲ್ಲವೇ ಇಲ್ಲ. ಜನಸಂಖ್ಯೆ ಯಾರು ಏನಂತ ಗುರುತಿಸ್ಲಿಕ್ಕೆ ಮಾಡಿರುವಂತ ಸರ್ವೆ ಕಾರ್ಯ ಅಷ್ಟೇ. ಅದು ಅದರಿಂದ ಏನ್ ಲಾಭ ಆಗೋಲ್ಲ, ಲಾಭ ಪಕ್ಷಕ್ಕೆ ಏನಾಗಲ್ಲ, ಜನಕ್ಕೆ ಆಗ್ತದೆ ಲಾಭ. ವರದಿಯ ಸ್ವೀಕಾರದ ಮೇಲೆ ಸರ್ಕಾರದ ಅಸ್ತಿತ್ವ ನಿಂತಿದೆ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಇಲ್ಲ, ಇನ್ನು ಮಾಡಿಲ್ಲ, ಮಾಡ್ಬೇಕು ನೋಡೋದು. ಇನ್ನೂ ಮಾಡಿಲ್ಲ, ನಾವು ಇನ್ನು ಚರ್ಚೆಯಲ್ಲಿದೆ. ಟೈಮ್ ಇದೆ, ಬಹಳಷ್ಟು ಟೈಮ್ ಬೇಕಾಗ್ತೈತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಸರ್ಕಾರ ಬೀಳಿಸ್ಲಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದಾರೆ, ಹಂಗಾಗಿ ಎಲ್ಲ ಒಗ್ಗಟ್ಟಾಗಿರ್ಬೇಕು, ಹುಷಾರಾಗಿರ್ಬೇಕು. ಬಾರ್ಡರ್ ನಲ್ಲಿ ಇದ್ದಾರೆಲ್ಲ ಮಲಗಲಿಕ್ಕಾಗಲ್ಲ, ಸೈನಿಕರು ಹುಷಾರಾಗಿರ್ಬೇಕು. ಡೇ 1 ನಿಂದ ಪ್ರಾರಂಭ ಇದೆ, ಇನ್ನು ಮುಂದೆ ಕೂಡ ಇರ್ತಿದ್ದಾರೆ. ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆ ತರದ ಪ್ರಯತ್ನ ನಡೀತಾ ಇದೆಯಾ ಸರ್? ಇದ್ದೇ ಇರ್ತದೆ, ಅದೇ ಪ್ರಶ್ನೆ ಇಲ್ಲ, ಇದ್ದೇ ಇರ್ತದೆ. ಯಾಕೆ ಸರ್, ಯಾಕೆ ಅಂತ ಪ್ರಯತ್ನ? ಈಗ ನಿಮ್ಗೆ 136, 138 ವರೆಗೂ ನಂಬರ್ಸ್ ಇದೆ, ಆದ್ರೂ ಕೂಡ ಆ ಒಂದು ಅಭದ್ರತೆ ಯಾಕೆ ಅಂತ ಮಾಡೇ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡ್ತಾರೆ. ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ. ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಹುಷಾರಾಗಿರ್ಬೇಕಷ್ಟೇ. ಸರ್, ನಿಮ್ಮ ಪಕ್ಷದ ಶಾಸಕರು ಶಿವಗಂಗಾ ಅವರು ಹೇಳ್ತಾರೆ, ಸಚಿವರು ಲಿಂಗಾಯತರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಸರ್. ಎದಕ್ಕೆ ಏನತ್ತ ಜಾತಿ ಗಣತಿ ವಿಚಾರವಾಗಿ ಸರ್ ಎಲ್ಲಿ ಆಗಿದೆ? ಇನ್ನೂ ಆಗಿಲ್ಲ, ನಾವು ಮಾಡೇ ಇಲ್ಲ. ಇನ್ನೂ ಮಾಡೇ ಇಲ್ಲ. ಅದು ಬಂದಾಗ ನೋಡೋಣ. ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ, ಬಂದಾಗ ನೋಡೋಣ. ಈಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಒಂದ್ ಕಡೆ, ಜಾತಿ ಗಣತಿ ಅಂತ ಇನ್ನೊಂದ್ ಕಡೆ, ಏನ್ ಆಕ್ಚುಲಿ ಏನ್ ಸರ್ ಇದು? ಯಾಕೆ ಇಷ್ಟೊಂದು ಸರ್ಕಾರ ಯಾಕೆ ಇದನ್ನ ಸ್ಪಷ್ಟಪಡಿಸ್ತಾ ಇಲ್ಲ? ಯಾಕೆ ಇಷ್ಟೊಂದು ಗೊಂದಲಗಳು? ಅಂದ್ರೆ ಬಿ ಬಂದೇ ಬರ್ತೈತೆ, ಸೀನು ಬರ್ತೈತೆ. ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತೈತೆ. ನಾವು ಮಾಡಿರೋದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನದು, ಅದರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ. ಹೀಗಾಗಿ ಜಾತಿ ಬಂದೇ ಬರ್ತದೆ. ನೀವು ಸರ್ ಸರ್ಕಾರದ ಬಗ್ಗೆ ಈ ಕ್ರಮಕ್ಕೆ ಸಮರ್ಥನೆ ಮಾಡ್ಕೊಂಡ್ರೆ ಹೇಗೆ ಸರ್? ಜಾತಿ ಗಣತಿಗೆ ಸಂಬಂಧಪಟ್ಟ ಇನ್ನೂ ಆಗಿಲ್ಲ, ಅದು ಈಗ ಮಾಡ್ಲಿಕ್ಕೆ ಇನ್ನೂ 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಅವಾಗ ಸರ್, ಈಗ 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಈಗ ಆ ಒಂದು ಜನರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಅವ್ರ ಅಕೌಂಟಬಿಲಿಟಿ ಬಂದಿಲ್ಲ. ಸರ್, 10 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಆ ಒಂದು 1 ಕೋಟಿ ಇರ್ಬೋದು, 50 ಲಕ್ಷ ಇರ್ಬೋದು, ಆ ಜನರ ತ್ರಿಶಂಕು ಸ್ಥಿತಿಯನ್ನು ಏನಂತ ಹೇಳ್ತಾರೆ? ಅಲ್ಲ, ಅದನ್ನೇ ಹೇಳಿದಲ್ಲ, ಇನ್ನು ನಾವು ಫೈನಲ್ ಸ್ಟೇಜ್ ಬಂದೇ ಇಲ್ಲ. ಬಂದಾಗಿದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಮರುಪರಿಶೀಲನೆ ಮಾಡಬೇಕು ಅಂತ ಅದ ಏನೋ ಅಲ್ಲಿ ವಿಷಯ ತೋದಿಲ್ಲ, ತೋಲ್ದಾಗ ಹೇಳ್ತೀನಿ ನಿಮಗೆ, ತೋಲ್ದಾಗ.